ಬಾ ಲಲಿತ ನೀನು ಆಮೇಲೆ ಮಾಡತ್ತಿದ್ ಬಾ ಕೆಲಸ. ಬೆಳಗ್ಗೆಯಿಂದ ಹಂಗೆ ನಿಂತಿದ್ದಿ ಕೆಲಸ ಮಾಡ್ಕೊಂತ, ಇನ್ನೂ ಮುಗಿಯಬಲ್ದು. ಬಾ ನೀ ಮೊದ್ಲು. ಲೇ ಇನ್ನೊಂದ್ಸಲ ಕಲ್ಸ್ಕೊಂಡು ಮಾಡ್ಬಿಡ್ತೀನಿ ತಡಲೆ ರೊಟ್ಟಿ. ಇನ್ನೊಂದು 20 ರೊಟ್ಟಿ ಆದ್ರೆ ಸಾಕು ತಡಿಲಿ, ಆಮೇಲೆ ಬೇಕಾದ್ರೆ ಬರ್ತೀನಿ. ನೀನು ಆಮೇಲೆ ಬರೋಷ್ಟಿಗೆ ಆಗಲೇ ರಾತ್ರಿ ಆಗೋಗಿರ್ತೈತಿ. ಮತ್ತು ಊಟಕ್ಕೆ ರೆಡಿ ಮಾಡು, ಊಟಕ್ಕೆ ಹಚ್ಚ ಅದು ಇದು ಎಲ್ಲ ಚಲೋ ಆಕೈತಿ. ಅದನ್ನೆಲ್ಲ ಬೇಡ, ಸುಮ್ಮನೆ ತೆಪ್ಪಗೆ ನನ್ನ ಜೊತೆಗೆ ಬರ್ಬೇಕಾದ್ರೆ ಬಾ ನೀನು. ಬಾ. ಯಾಕೆ ಸವಿ ಎದಕ್ಕೆ ಕರೆಯಾಕೊಂತಿದ್ದಿ ಇಲ್ಲಿಗೆ? ಅಲ್ಲ ಲಲಿತಾ, ಮುಂಜಾನೆ ಎದ್ದು 1-5 ಗಂಟೆಗೆ ಅಡುಗೆ ರೂಮ್ ಸೇರ್ಕೊಂಡಿದ್ದಿ, ಹೊರಗೆ ಬರವಲ್ಲಿ ಅಲ್ಲ ನೀನು. ಏನಂತ ಯಪ್ಪ ಯಪ್ಪ ಯಪ್ಪ, ಎಷ್ಟು ಥರ ಆದ ಅಡುಗೆ ಅವ್ರಿಗೆಲ್ಲ ರೆಡಿ ಮಾಡಿ ಇಡಾಕೊಂತಿದ್ದಿ ನೀನು. ಸಾಕು ಬಿಡು, ಅತ್ಯಾರು ಇರ್ತಾರ ಮನ್ಯಾಗ ಮಾಡ್ತಾರ, ನೀ ಸುಮ್ಮನೆ ಇರು. ಅತ್ತಿಯರು ಮಾಡ್ತಾರೆ ಬಿಡು, ಇಲ್ಲ ಅಂತಲ್ಲ. ಆದರೆ ಈಗ ಅವರು ರೊಟ್ಟಿ ಮಾಡೋದು ಕಮ್ಮಿ. ನಂಗೆ ಭಾಳ ಹತ್ತ ನಾನು ಇತ್ಕೊಂಡ್ರೆ ನಡಾನೋ ಬರ್ತೈತಿ, ಹಂಗೆ ಹಿಂಗೆ ಅಂತಾರೆ. ಅದಕ್ಕೋಸ್ಕರ ನಾವು ಬರೋದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇವರಿಗೆ ಊಟಕ್ಕೆ ತ್ರಾಸ ಆಗಬಾರ್ದು ಅಂತಂದು ರೊಟ್ಟಿ ಒಂದು ಸ್ವಲ್ಪ ಜಾಸ್ತಿ ಬಡ್ದಿಡಾಕೊಂತೀನಿ. ಹಂಗೆ ಒಂದು ಸ್ವಲ್ಪ ಕೆಂಪು ಚಟ್ನಿ, ಹಸಿ ಚಟ್ನಿ ಎಲ್ಲನೂ ಮಾಡಿಟ್ಟೀನಿ ಫ್ರಿಜ್ನಾಗ. ಅದು ಒಂದು 4 ದಿನ ನಡೀತೈತಿ. ಆಮೇಲೆ ಶೇಂಗಾ ಪುಡಿ ಅವನ್ನೊಂದಿಷ್ಟು ಮಾಡಿಟ್ಟೀನಿ. ಮತ್ತು ನಮಗೊಂದು ಸ್ವಲ್ಪ ಕರುದ ಅವಲಕ್ಕಿ ಚುಮ್ಮರಿ ಹಚ್ಚಿಟ್ಟೀನಿ, ನಮಗೆ ಮತ್ತು ಅವರಿಗೆ ಬರ್ತೈತೆ ಅಂತಂದು. ಹಂಗೆ ಮತ್ತು ಅದ್ರ ಜೊತೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಕಡೆಗೆ ಎಲ್ಲ ಅಂದ್ರೆ ಮತ್ತೆ ಇಟ್ಟೋತನ ಆಗ್ತದೆ. ಇನ್ನೂ ಮುಗ್ದಿಲ್ಲ. ಇನ್ನು ಮತ್ತು ಇನ್ನೊಂದು 20-30 ರೊಟ್ಟಿ ಆದ್ರೆ ಅವ್ರಿಗೆ ಒಂದು 200 ರೊಟ್ಟಿ ಹಾಕವ ತಿನ್ನೋಕ್ಕಾಗತ್ತಂತಂದು ಬಡ್ದಿಡಾಕೊಂತೀನಿ. ನೋಡಿ, ನೀ ನೋಡಿದ್ರೆ ಹಿಟ್ಟು ಕಲ್ಸ್ಕೋಬೇಕಂತ ನಾನು ಅಂತೀನಿ, ದರ ಇಲ್ಲಿಗೆ ಹೇಳ್ಕೊಂಬಂದು ಏನಂತಂದು ಮಾತಾಡೋದಿದ್ದು. ಅಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಆಗಲ್ಲ ನನಗೆ. ಅಯ್ಯಯ್ಯಯ್ಯ, ಊರಿಗೆ ಹೋಗೋದು ಫಿಕ್ಸ್ ಆಗೈತಿ. ಬೇರೆಯವ್ರು ಯಾರು ಊರಿಗೆ ಹೋಗೋದಿದ್ರ ಬೇರೆ ಯಾರ ಬೇಡ ನನಗೆ ಇಡಿ. ಊರಿಗೆ ಹೋಗೋದೈತಂತ ಗೊತ್ತಾಗಿದ್ದ ತಡ ಯಾವ ಬಟ್ಟೆ ಇಟ್ಕೊಳ್ಳಿ, ಆ ಬಟ್ಟೆಗೆ ಯಾವ ಕಿವಿನ ಚಂದ ಕಾಣಿಸ್ತೈತಿ, ಯಾವ ಸರ ಚಂದ ಕಾಣಿಸ್ತೈತಿ, ಯಾವ ಥರ ಚಪ್ಪಲಿ ತೊಗೊಲಿ ಅಂತ ಇದ್ರ ಬಗ್ಗೆನ ಯೋಚನೆ ಮಾಡ್ಕೋತದೀನಿ ನಾನು ಮೊನ್ನೆಯಿಂದ. ನೀ ನೋಡಿದ್ರೆ ಊರಿಗೆ ಹೋಗೋದು ಫಿಕ್ಸ್ ಆಗೈತಿ. ಯಾವ ರೊಟ್ಟಿ ಎಷ್ಟು ರೊಟ್ಟಿ ಮಾಡಿರಲಿ, ಯಾವ ಥರ ಚಟ್ನಿ ಮಾಡಿರಲಿ, ಯಾವ ಥರ ಇವರಿಗೆ ತಿನ್ನಾಕ ಚುಮ್ಮರಿ ಅವಲಕ್ಕಿ ಮಾಡಲಿ ಅಂತ ಯೋಚನೆ ಮಾಡ್ತಿಲ್ಲಲೇ. ಲೇ ಸಾಕು ಬಿಡ್ಲಿ, ಎಷ್ಟು ಮಾಡ್ತಿದ್ದಿ. ನಾವು ಹೊಂಟಿರೋದು ಒಂದು 5-6 ದಿನ ಕಷ್ಟ. ನೀ ನೋಡಿದ್ರೆ ಏನೋ 1 ತಿಂಗಳು ಮನೆ ಬಿಟ್ಟು ಹೊಂಟಿವನ ಅನ್ನೋ ರೇಂಜಿಗೆ ಅಡುಗೆ ಮಾಡಿಡಾಕೊಂತಿದ್ದೆ ಅವರಿಗೆಲ್ಲ. ಅಲ್ಲಿ ಮನ್ಯಾಗ ಮಂದಿ ಸ್ವಲ್ಪ ಅದಾರನ್ರಿ. ನಿನಗೆ ಗೊತ್ತೈತಿಲ್ಲ, ಈಗ ಅವರು ನಮ್ಮ ಗಂಡನೂ ಬರಾವಲ್ರಿ. ಈಗ ನನ್ನ ಗಂಡ, ನಿನ್ನ ಗಂಡ ಅವರಿಬ್ರ, ಮತ್ತು ಅತ್ತಿ ಮಾವ ಅವರಿಬ್ರು 4 ಜನ, ಅಮ್ಮ 5, ಗೌರಿ ಒಂದು 6 ಜನ, ಮತ್ತು ರಾಜವ್ರು ಅವಾಗವಾಗ ಬರೋದು ಹೋಗೋರು ಮಾಡ್ತಿರ್ತಾರೆ 7 ಜನ. ಮತ್ತು ಅವರಿಗೆ ರೊಟ್ಟಿ ಬ್ಯಾಡ ಅನ್ಲಿ ಎಂತ ಇಲ್ಲಾಂದ್ರೆ ಒಬ್ಬರ ಒಂದು ಹೊತ್ತಿಗೆ 2 ರೊಟ್ಟಿ ತೊಗೊಂಡ್ರಂದ್ರೆ ಅಲ್ಲೇ 14 ರೊಟ್ಟಿ ಖಾಲಿ, ಗೊತ್ತಾ? ಹಂಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಮಾಡಿಡಾಕೊಂತೀನಿ ನಾ ರೊಟ್ಟಿನ, ಚಟ್ನಿ ಅವು ಇವನ್ನ. ಅತ್ಯಾರ ಬರೀ ಅನ್ನ ಸಾರು ಮಾಡಿಟ್ರು ಸಾಕಾಕೈತಿ, ಯಾವ್ದಾರ ಒಂದು ಪಲ್ಯ ಮಾಡಿಟ್ರೆ. ಇಲ್ಲೇ ನೀ ಮಾಡಾಕೊಂತಿರೋದು ದೊಡ್ಡ ತಪ್ಪು. ನೀನು ಇಷ್ಟೆಲ್ಲ ಅಡುಗೆ ಮಾಡಾಕೊಂತಿದ್ದಲ್ಲ, ನಿಮ್ಮ ಮತ್ತೆ ಬಂದು ಅಯ್ಯೋ ನಮ್ಮ ಲಲಿತವ ಇಷ್ಟೆಲ್ಲ ಅಡುಗೆ ಮಾಡಿಡಾಕೊಂತಿದ್ದು ನೋಡ ಪಾಪ, ಟ್ರಿಪ್ಪಿಗೆ ಹೊಂಟ್ರಿನೂ ತನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳೋದು ಬಿಟ್ಟು ನಮಗೋಸ್ಕರ ಇಷ್ಟೊಂದು ಅಡುಗೆ ಮಾಡಿ ಇಡಾಕೊಂತಾಳೆ ನೋಡ. ಅಯ್ಯೋ ಲಲಿತವ ಎದಕ್ಕೆ ಮಾಡಾಕೊಂತೀಯ ಯವ್ವ ಅಂತ ಒಂದು ಮಾತರ ಬಂದು ನಿಂತ ಅಲ್ಲಿ ಮಾತಾಡಿಲ್ಲ ಹೇಳು. ಅದು ಇಲ್ಲ, ಮತ್ತು ಅವರಿಗೆ ನೀನು ಕಂಠ ಪೂರ್ತಿ ಮಾಡಿ ಹಾಕಿದ್ರೂ ಏನೂ ಪ್ರಯೋಜನ ಇಲ್ಲ. ಅದೇನೋ ಅಂತಾರಲ್ಲ, ಹೊಳೆಯಾಗ ಹುಣಸೆನ ತೊಳ್ದಂಗೆ ಅಂತಾರಲ್ಲ, ಹಂಗೆ ನಮ್ಮ ಅತ್ತಿಗೆ ನಾವು ನಮ್ನಿ ಮಾಡಿ ಹಾಕಿದ್ರೂ ಅವ್ರಿಗೆ ಸಮಾಧಾನ ಅನ್ನೋದೇ ಇಲ್ಲ. ಬೇಕಾದ್ರೆ ನೋಡು, ನಾವು ಟ್ರಿಪ್ಪಿಗೆ ಹೋದ್ಮೇಲೆ ಯಾವ್ದಾರ ಕೆಲಸ ಮಾಡ್ತಿರ್ಲಿ, ನಮ್ಮನ್ನು ನೆನೆಸ್ಕೊಂಡು ಬೈಲಿಲ್ಲ ಅಂತ ಕೇಳು. ನೀನು ಎಷ್ಟರ ಮಾಡಿರು ಆಕೆಗೆ ಸಮಾಧಾನನೇ ಇಲ್ಲ. ನೋಡಿ ಸವಿ, ಅವರು ನನ್ನನ್ನು ಹೊಗಳ್ಳಿ ಅಂತ ಅಥವಾ ಅವರು ನನಗೆ ಮೆಚ್ಚಿ 1-2 ಮಾತಾಡಲಿ ಅಂತಂದು ನಾನು ಈ ಕೆಲಸ ಎಲ್ಲ ಮಾಡೋಕ್ಕೊಂತಿಲ್ಲ. ಇದು ನನ್ನ ಕರ್ತವ್ಯ. ಇವಾಗ ನಾವು ಹೊರಗಡೆ ಹೋದ್ಮೇಲೆ ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತೀವ. ಹಂಗೆ ಇವರಿಗೆ ಊಟದ ಬಗ್ಗೆ ತೊಂದರೆ ಆಗಬಾರ್ದಲ್ಲ. ಅದು ಅಲ್ಲದೆ ಇವರು ಈಗ ನನ್ನ ಗಂಡಗಾತು ನಿನ್ನ ಗಂಡಗಾತು ರೊಟ್ಟಿ ಇಲ್ಲಾಂದ್ರೆ ಊಟನ ಮಾಡೋಂಗಿಲ್ಲ. ಮಾವರು ಅಷ್ಟೇ, ಅವರಿಗೂ ಕಟ್ಟಗೆ ರೊಟ್ಟಿ ಇರಲೇಬೇಕು, ಇಲ್ಲ ಅಂದ್ರೆ ರೊಟ್ಟಿ ಇಲ್ಲಾಂದ್ರೆ ಊಟನ ಮಾಡಲ್ಲ. ಅತ್ತಿಯರು ಒಂದೊಂದ್ಸಲ ರೊಟ್ಟಿ ಮಾಡೋಕೆ ಬೇಸರ ಮಾಡ್ಕೊಂಡ್ಬಿಡ್ತಾರಲ್ಲ, ಅನ್ನ ಸಾರು ಮಾಡಿಟ್ಟಾಗ ಊಟನ ಮಾಡೋಂಗಿಲ್ಲ ಇವರು. ಅದಕ್ಕೋಸ್ಕರ ಅವರಿಗೆ ಒಂದು ಸ್ವಲ್ಪ ಊಟದ ತ್ರಾಸ ಆಗಬಾರ್ದಂತ ಇಷ್ಟೆಲ್ಲ ಮಾಡಾಕೊಂತಿರೋದು. ಕೊನೆ ಪಕ್ಷ ಅತ್ತಿಯರು ಅನ್ನ ಸಾರು ಅಷ್ಟಾರ ಮಾಡಿಟ್ರೆ ಸಾಕು, ಇವರು ರೊಟ್ಟಿ ಚಟ್ನಿ ಒಂದು ಸ್ವಲ್ಪ ಒಳ್ಳೆ ನೀಲ ತುಪ್ಪ ಹಾಕೊಂಡ್ರೆ ತಿಂತಾರೆ. ಅದಕ್ಕೋಸ್ಕರ ಸರಿ ನಮ್ಮ ತಾಯಿ, ನಿನ್ನನ್ನು ಮಾತ್ರ ಈ ಜನ್ಮದಾಗ ಬದಲಾಯಿಸೋಕ್ಕಾಗಂಗಿಲ್ಲ ಅಂದಂಗೆ ನಿಂತ ಇಲ್ಲಿ ಒಂದು ಸ್ವಲ್ಪ ಮಾತಾಡೋದಿತ್ತು ಟ್ರಿಪ್ಪಿಗೆ ಹೋಗೋದ್ರ ಬಗ್ಗೆ, ಅದಕ್ಕೆ ಕರೆದಿದ್ದು. ಏನು ಹೇಳಿ? ನಾನು ನಮ್ಮ ಮನ್ಯಾಗ ಒಂದು ದೊಡ್ಡದು ಬ್ಯಾಗ್ ತೊಗೊಂಡಿದ್ದೆ ಅವಾಗ, ಎಲ್ಲರೂ ಹೋದಾಗ ಬರ್ತೈತಿ ಅಂತಂದು. ಅದಕ್ಕೆ ಟ್ರಾಲಿ ಅಂತಾರೆ, ಹಿಂಗೆ ಬಟ್ಟೆ ಎಲ್ಲ ಹಾಕೊಂಡು ಹಿಂಗೆ ಹೇಳ್ಕೊಂಡು ಹೋಗ್ತಾರಲ್ಲ ಪಿಕ್ಚರ್ನಾಗೆಲ್ಲ. ನೋಡಿ ಏನ ನೀನು? ಹ್ಞೂ ನೋಡೀನಿ. ಯಪ್ಪ ಇಷ್ಟು ದೊಡ್ಡದು ಇರ್ತೈತಿ ಅದು ಬ್ಯಾಗ್. ಹಿಂಗೆ ದರ ನಾಯಿ ಮರಿನ ಎಳ್ಕೊಂಡು ಹೋದಂಗೆ ಎಳ್ಕೊಂಡು ಹೋಗ್ತಾರಲೇಪ ಬ್ಯಾಗನ್ನು. ಅಂಥ ಬ್ಯಾಗ ಇವಾಗ ನನ್ನ ತಲೆ ಐತಿ. ನಮ್ಮ ತಮ್ಮಗೆ ಹೇಳೀನಿ ತಂದು ಕೊಡು ಅಂತಂದು, ಅವ್ನು ಇನ್ನೇನು ತಂದು ಕೊಡ್ತಾನೆ. ನಿನ್ನ ಬಟ್ಟೆ ನನ್ನ ಬಟ್ಟೆ ಎಲ್ಲನೂ ನಮ್ಮದು ಕಾಟ ಮೇಲೆ ನೀಟಾಗಿ ಮಡಚಿ ಇಟ್ಟೀನಿ. ಯಾವ ದಿನ ಉಟ್ಕೊಳ್ಳೋದು ಏನು ಅನ್ನೋದು ನೀಟಾಗಿ ಪ್ಯಾಕ್ ಮಾಡಿ ಇಟ್ಟೀನಿ. ಸೀದಾ ಬ್ಯಾಗ್ ತಂದು ಕೊಟ್ಟ ತಕ್ಷಣ ಅಷ್ಟು ಬ್ಯಾಗಿಗೆ ಹಾಕಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟುಬಿಡ್ತೀನಿ. ನೀನಂತೂ ಬಟ್ಟೆ ಬಗ್ಗೆ ತಲೆನ ಕೆಡ್ಸ್ಕೊಂಡಿಲ್ಲ ಅಲ್ಲೇವ, ಅದಕ್ಕೆ ಅಷ್ಟು ನಿಂದು ನಂದು ಇಬ್ಬರದು ಬಟ್ಟೆ ಎಲ್ಲ ನಾನೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿನಿ. ಚಲೋ ಆತ ಬಿಡ್ಲಿ, ನೀನು ಶಾಣಿ ಅದಿದಿ. ನೀ ಅದ್ರದ್ದೆಲ್ಲ ಜವಾಬ್ದಾರಿ ತಗೋತಿ ಅಂತಂದ್ರೆ ನಾ ಅದ್ರ ಕಡೆ ತಲೆನ ಹಾಕಿಲ್ಲ, ಬರೀ ಇವು ಅಡುಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೆ.
ನಂಗೆ ಗೊತ್ತವ ಮಹತಾಯಿ ನೀ ಹೆಂಗದಿ ಅಂತಂದು ಅದಕ್ಕೆ ನಿಂದು ನಂದು ಇಬ್ಬರದ್ದು ಸೇರಿಸಿ ಎಲ್ಲನೂ ನೀಟಾಗಿ ಸೆಟ್ ಮಾಡಿ ಇಟ್ಟಿನಿ ಈಗ ಕಾಟ ಮೇಲೆ. ನಮ್ಮ ತಮ್ಮ ಬ್ಯಾಗ್ ತಂದು ಕೊಟ್ಟ ತಕ್ಷಣ ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಅವು ತಿನ್ನವು ಏನೇನು ಒಯ್ಯವು ಅದಾವ ನೋಡು, ಅವನಿನ ಇಟ್ಟಿಲ್ಲ ನಾನು ಎಷ್ಟೆಷ್ಟು ಒಯ್ಯೋದು ಏನು ಅಂತ ನೀ ಹೇಳಿದೆ ಅಂದ್ರೆ ಈಗ ಸಂಜೆ ಮುಂದೆ ಅವನು ಒಂದಿಷ್ಟು ಒಂದೊಂದು ಕವರ್ನ ಹಾಕೊಂಡು ಹೋಯ್ತಾ ಇರೋದಷ್ಟೆ. ಸರಿ. ಈ ಅಂದಂಗೆ ಅಮ್ಮ ಏನಾರು ಫೋನ್ ಹಚ್ಚಿದ್ರನ? ಏನು ಎಷ್ಟು ಮಂದಿ 10 ಜನ ಫಿಕ್ಸ್ ಆದ್ರೆ ಏನಿಲ್ಲ, ವಾಪಸ್ ಕೇಳಿಲ್ಲಲ್ಲ. ಹೌದು ನೋಡಲ್ಲ ಇರ್ತಾವ. ಅದು ಅಲ್ದ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಬಿಡೋದು ಏನಂತ ಒಂದು ಫೋನ್ ಹಚ್ಚು ಅವರಿಗೆ, ಅಮ್ಮಗೆ ಫೋನ್ ಹಚ್ಚು. ಸರಿ ಹಚ್ತೀನಿ ತಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಸ್ಮಿತಾ ಅನ್ನೋರ್ದು ಬರ್ತಡೇ ಇದೆ. ದಯವಿಟ್ಟು ನೀವು ಎಲ್ಲರೂ ವಿಶ್ ಮಾಡಿ. ವಿಸ್ಮಿತಾ ಅವರೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಫ್ಯಾನ್ಸ್ ಕಾರ್ಟೂನ್ ಹಾಗೆ ಈ ಕಾರ್ಟೂನ್ ಜಗತ್ತು ಎರಡೂ ಚಾನೆಲ್ ಹಾಗೂ ಎರಡೂ ಚಾನೆಲ್ನ ಕುಟುಂಬದ ವತಿಯಿಂದ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಸ್ಮಿತಾ ಅವರೇ, ನೀವು ಅಷ್ಟೇ ಎಲ್ಲರೂ ಅವರಿಗೆ ವಿಶ್ ಮಾಡಿ. ಹಾಗೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಲ್ಲ, ಎಲ್ಲರೂ ಬಳ್ಳಾರಿಗೆ ಬರ್ರಿ, ಚಿಕ್ಕಮಂಗ್ಳೂರಿಗೆ ಬರ್ರಿ ಅಂತ ಕರಿತಾ ಇದ್ದೀರಾ. ನಮಗಂತೂ ಭಾಳ ಖುಷಿ ಆಯಿತು. ನೀವು ಅಷ್ಟೇ, ನೀವು ಯಾರ್ಯಾರು ಟ್ರಿಪ್ಪಿಗೆ ಬರ್ಬೇಕಂತ ಇದ್ದೀರಾ ನೀವು ನಮ್ಮ ಜೊತೆ ಬರ್ರಿ, ಮಸ್ತ್ ಮಜಾ ಮಾಡಿಬಿಡ್ರಿ. ನಾವು ಹೋಗ್ತಾ ಇದ್ದೀವಲ್ಲ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನೀವು ರೆಡಿ ಆಗಿಬಿಡ್ರಿ ಟ್ರಿಪ್ಪಿಗೆ ಬರಾಕ. ನಿನ್ನೆ ವೀಣಾ ಅಕ್ಕರ್ ಹೇಳಾರ, ಕೆಂಪು ಚಟ್ನಿ, ರೊಟ್ಟಿ, ಆಮೇಲೆ ಚುಮ್ಮರಿ ಅವನು ಎಲ್ಲನೂ ಕಟ್ಕೊಂಬರ್ತೀನಿ ಅಂತಂದಾರ. ನೀವು ಏನೇನು ತೊಗೊಂಬರ್ತೀರಿ ನೋಡ್ರಿ, ತೊಗೊಂಬರ್ರಿ. ಎಲ್ಲರೂ ಸೇರಿ ಮಸ್ತ್ ಮಜಾ ಮಾಡಿಬಿಡನ್ರಿ ಅಂತ ಟ್ರಿಪ್ಪಲ್ಲಿ. ಬರ್ತೀರಲ್ಲ, ನೀವು ಬರ್ರಿ ನಮ್ಮ ಜೊತೆ, ಸರಿನಾ? ನಮಸ್ಕಾರ. ನೋಡು ಈಗಾರ ನಾವು ಇವ್ರ ಬಗ್ಗೆ ಮಾತಾಡ್ಕೊಳ ಕುಂತಿದ್ವಿ. ಲಲಿತವ ಸರಿತವ ಫೋನ್ ಹಚ್ಚಾರ ನೋಡಿ ಮಾಧವ. ಹೌದನ್ಬಿ ಅಮ್ಮ, ಚಲೋ ಆತ. ಅವರು ಎಲ್ಲರೂ ರೆಡಿ ತಯಾರಿ ಮಾಡ್ಕೊಂಡಾರೇನಿಲ್ಲ ಕೇಳ್ಬೇ. ಹಲೋ ಲಲಿತವ, ಆರಾಮದಿಯಾ? ಹೋ ಬೇ ಅಮ್ಮ, ನಾವು ಆರಾಮದೀವಿ. ನೀವೆಲ್ಲರೂ ಆರಾಮದಿರಾ? ಅನ್ನಂಗೆ ಎಲ್ಲದಿಬೇ? ನಾವು ಆರಾಮದೀವವ. ಈಕೆ ಮಾಧವನ ಮನೆಗೆ ಬಂದಿದ್ದೆ ನೋಡು, ಸೈತವದಾಳಲ್ಲ ಅವ್ರ ಮನೆಗೆ ಬಂದಿದ್ದೆ. ಮಾಧವ ಒಂತಟಗ ಕರ್ಚಿಕಾಯಿ ಮಾಡ್ಕೊಂಡಿಲ್ಲ, ಹಾಗಾಗಿ ಆಕೆ ಒಬ್ಬಕ್ಕೆ ಏನು ಮಾಡ್ತಾ ಅಂತಂದು ನಾನು ತುಂಬಾಕ್ ಬಂದಿದ್ದೆ. ಇಟ್ಟತನ ಆಕೆ ಲಟ್ಸ್ಕೊಟ್ಲು, ನಾನು ತುಂಬಿಕೊಟ್ಟೆ. ಆಕಿನ ಕರದು ನೋಡಿ, ಈಗ ಕರ್ಚಿಕಾಯಿ ಎಲ್ಲ ಮಾಡೋದಾತು. ಇನ್ನೇ ನಾವು ಫೋನ್ ಹಚ್ಬೇಕಂತ ಇದ್ವಿ, ನೀವು ಹಚ್ಚಿದ್ರಿ ನೋಡು. ಕರ್ಚಿಕಾಯಿ ಮಾಡಿರನ್ ಬೇಮ್ಮ, ಚಲೋ ಆತು ಬಿಡ್ಬೇ. ನಾವು ಈಗ ನಾನು ಮುಂಜಾಲಿಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ. ಲಲಿತಾವ ಮುಂಜಾಲಿಂದ ಕಟ್ಟಗೆ ರೊಟ್ಟಿ ಮತ್ತು ಮನ್ಯಾಗ ಊಟಕ್ಕೆ ಬೇಕಂತಂದು ರೊಟ್ಟಿ, ಚಟ್ನಿ, ಅವಲಕ್ಕಿ, ಕರದ ಅವಲಕ್ಕಿ, ಆಮೇಲೆ ಚುಮ್ಮರಿ, ಒಂದು ಸ್ವಲ್ಪ ಉಂಡಿ ಅವನು ಮಾಡಿಟ್ಕೊಂಡಾಳ್ಬೇ. ಮತ್ತು ನೀನು ಏನಾರ ಸಹಾಯ ಮಾಡ್ಬೇಕಿಲ್ಲ ಆಕೆಗೆ? ಆಕೆ ಒಬ್ಬಕ್ಕೆ ಮಾಡಕ್ಕಂತ ಅಂತ ಸುಮ್ಮನೆ ಬಿಟ್ಬಿಟ್ಟೇನ? ಅಯ್ಯೋ ಇಲ್ಚಿಗವ, ನಾನು ಅಡಿಗೆ ಕಡೆ ಎಲ್ಲ ತಲೆ ಕೆಡ್ಸ್ಕೊಂಡಿದ್ದೆ. ಆಕೆ ಮತ್ತು ನಂದು ಅಕ್ಕಿದು ಬಟ್ಟೆ ಎಲ್ಲ ನೀಟಾಗಿ ಒಂದು ಕಡೆ ಜೋಡಿಸಿಟ್ಟಾಳ. ಈಗ ಈ ಶಂಕರ ಇದೇನೋ ಬ್ಯಾಗ್ ತಂದು ಕೊಡ್ತೀನಿ ಅಂತ ಅಂದಾನಂತಲ್ಲ, ಅವ ತಂದು ಕೊಟ್ಟ ಅಂದ್ರೆ ಅಷ್ಟನ್ನು ಜೋಡಿಸಿಟ್ಟು ಬಿಡ್ತಾಳೆ ಆಕೆ. ಆಕೆ ಅದ್ರ ಕಡೆ ತಲೆ ಕೆಡ್ಸ್ಕೊಂಡಾಳ, ನಾನು ಅಡಿಗೆ ಕಡೆ ತಲೆ ಕೆಡ್ಸ್ಕೊಂಡಿನಿ. ಹೌದನ, ಚಲೋ ಆತು ಬಿಡು. ಅಂದಂಗೆ ಶಂಕರ ಬ್ಯಾಗ್ ತೊಗೊಂಡು ಬಂದ ನೋಡವ. ಇನ್ನೊಂದು 10 ನಿಮಿಷ ಆಗ್ಬೋದಲ್ಲಿಗೆ ಕಳ್ಸ್ಕೊಟ್ಟಿನಿ ನೋಡು. ಚಲೋ ಆತು ತಗೋಬೇ. ಅಂದಂಗೆ ಇದು ಇನ್ನೊಂದು 3 ಜನ ಹೊಂದಾಣಿಕೆ ಆಗ್ಬೇಕಂತ ಆಯ್ತಲ್ಲ, ಹೊಂದಾಣಿಕೆ ಆತಾನೆ. ಯಾರು ಬರ್ತೀನಂತಂದಾರ ಈಗ? ನಿಮ್ಮಮ್ಮ ಒಬ್ಬಕ್ಕೆ ಬರ್ತೀನಂತ ಅಂದ ಚೆನ್ನವ. ಇನ್ನೊಂದು 10 ನಿಮಿಷ ಅಂತ ಬರ್ತಾವಂತ, ದಾರ್ಯಾಗದ ಅಂತ. ಆಕೆ ಒಬ್ಬಕ್ಕೆ ಆದ್ರೆ ಇನ್ನೊಂದಿಬ್ರು ನಂಗೆ ಪರಿಚಯದವ್ರು ಇರೋರು ಬರ್ತೀನಂತ ಅಂದಾರ. ಹೌದನ್ಬೇ, ಚಲೋ ಆತು ಬಿಡು. ಅಂದಂಗೆ ನಾಳೆ ಎಷ್ಟೊತ್ತಿಗೆ ಬೇ ಬಿಡೋದು? ನಾಳೆ ಬೆಳಗ್ಗೆ 8ಕ್ಕೆ ಬಿಟ್ಬಿಡ್ರಿ ಅಂತ ಬರವ. ಎಲ್ಲರಿಗೂ ಹೇಳಿವಿ 8 ಗಂಟೆ ಅಂತಂದು. ಎಲ್ಲರೂ ಬರೋಷ್ಟಿಗೆ 8:30 ಹಂಗೆ ಆಕೈತಿ. ಅಷ್ಟೊತ್ತಿಗೆ ಬಿಟ್ಬಿಡ್ರಿ ಅಂತವ. 6ಕ್ಕೆ ಬಿಡ್ಬೋದಿತ್ತು, ಆದ್ರೆ ಮತ್ತೆ ಎಲ್ಲರೂ 6ಕ್ಕೆ ಅಂದ್ರೆ ಆಗಂಗಿಲ್ಲವ, ಎದ್ದು ರೆಡಿ ಆಗೋದು ಮತ್ತೆ ಟೈಮ್ ಆಗ್ಬಿಡ್ತೈತಿ. ಅದಕ್ಕೆ 8 ಗಂಟೆ ಬಿಡೋಣ ಅಂತ ಅಂದಾರ ನೋಡವ. 8 ಗಂಟೆ ಅನ್ನಷ್ಟಿಗೆ ಎಲ್ಲ ರೆಡಿಯಾಗಿ ಇಲ್ಲಿ ನಮ್ಮ ಮನೆ ತಲೆ ಬಂದುಬಿಡ್ರಿ ಏನು? ಸರಿ ತಗೋಬೇ. ಹಂಗಾರೆ ನಾಳೆ 8 ಗಂಟೆ ಅನ್ನಷ್ಟಿಗೆ ಅಲ್ಲಿ ಮನೆ ತಲೆ ಬರ್ತೀವಂತ ತಗೋ. ನಾವೆಲ್ಲ ರೆಡಿಯಾಗಿರ್ತೀವಿ ತಗೋ. ರಾತ್ರಿನ ಬಟ್ಟೆ ಗಿಟ್ಟಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ರಿ. ಹಂಗೆ ತಿನ್ನಕ್ಕೆ ಏನೇನು ಬೇಕು ನೋಡು ಅಷ್ಟು ರಾತ್ರಿನೇ ಎಲ್ಲ ಇಟ್ಕೊಂಡ್ಬಿಡ್ರಿ. ಬೆಳಗ್ಗೆ ಎದ್ದು ಜಳಕ ಮಾಡಿ ಮನೆಯಾಗ ಏನಾರು ಕೆಲಸ ಇದ್ರೆ ಮುಗಿಸ್ಕೊಂಡು ರೆಡಿಯಾಗಿ ನಿಂತ್ಕೊಳ್ಳೋಷ್ಟಷ್ಟೇ ಇಟ್ಕೋರಿ ಬೇ. ಮತ್ತೇನು ಇಟ್ಕೋಬೇಡಕ್ಕೆ ಹೋಗ್ಬೇಡ್ರಿ ಕೆಲಸ. ಆತು ತಗೋರವ, ನೀವು ಹುಷಾರು ನೋಡ್ರಿ. ಏನು ಮನ್ಯಾಗ ಹೇಳಿರಿಲ್ಲ? ಮನ್ಯಾಗೆಲ್ಲ ಒಪ್ಕೊಂಡಾರಿಲ್ಲ? ಬೇ, ಮನ್ಯಾಗೆಲ್ಲ ಒಪ್ಕೊಂಡಾರ ತಗೋ, ನೀ ಏನು ತಲೆ ಕೆಡ್ಸ್ಕೊಬೇಡ. ಸರಿ ಆತು ತಗೋರವ. ಅಂದಾಗ ಹುಷಾರು ನೋಡ್ರಿ. ನಮಗೂ ಒಂದು ಸ್ವಲ್ಪ ಕೆಲಸ ಅದಾವು. ಈಗ ಅಷ್ಟು ಮಾಡಿಟ್ಟೈತಲ್ಲ, ಅವನು ಅಷ್ಟು ತೆಗೆದು ನೀಟಾಗಿ ಪ್ಯಾಕ್ ಮಾಡಿ ಇಟ್ಟು ತಗೋ. ಸರಿನಾ? ಇಡಂದೆ ಹಂಗಂದ್ರೆ ನಾಳೆ ಬೆಳಗ್ಗೆ 8 ಗಂಟೆ ಅನ್ನಷ್ಟಿಗೆ ಬರ್ಯಾ ನೀವು. ಮತ್ತೆ ಪದೇ ಫೋನ್ ಹಚ್ಚಂಗೆ ಮಾಡಬೇಡ್ರಿ. ಎಲ್ಲರಿಗೂ ಹೇಳಿನೀಗ ರಾತ್ರಿ ಇನ್ನೊಂದ್ಸಲ ಎಲ್ರಿಗೂ ಹೋಗಿ ಹೇಳಿ ಬರ್ತೀನಂತ. ನಿಮ್ಮ ಮನೆ ತಲೆ ಬರೋದಾಗಲ್ಲವ, ಅತ್ತ ಕತ್ಲಾಕೈತಿ. ಅದಕ್ಕೆ ಈಗ ಹೇಳಾಕೊಂತೀನಿ ನೋಡ್ರಿ. ಸರಿ ತಗೋಬೇ, ನೀ ಏನು ತಲೆ ಕೆಡ್ಸ್ಕೊಬೇಡ. 8 ಗಂಟೆ ಅನ್ನಷ್ಟಿಗೆ ನಾವು ಅಲ್ಲಿಗೆ ಬರ್ತೀವಿ ತಗೋ. ಸರಿನವ, ಹಂಗಾರೆ ಇಡಂದೆ? ಬೇವ ಇಡು. ಸವಿ, ನಾಳೆ ಬೆಳಗ್ಗೆ 8 ಗಂಟೆ ಅನ್ನಷ್ಟಿಗೆ ನಾವೆಲ್ಲ ರೆಡಿಯಾಗಿ ಅಲ್ಲಿ ಮನೆ ತಲೆ ಇರಬೇಕು. ನಿಮ್ಮನ್ನು ನಾಳೆ 7:30ಗೆ ತೆಗಿದ್ದಿ ಬೆಳಗ್ಗೆ. ಇಲ್ಲಿ ತಗೋರೇವ, ಲಗುನ ಎದ್ದಾಳ್ತೀವಿ ಅಂತ. 5 ಗಂಟೆಗೆ ಎದ್ರೆ ಸಾಕಲ್ಲ? 5 ಗಂಟೆ ಬೇಡ, 4ಕ್ಕೆ ಎದ್ರೆ ಸಾಕು. 4ಕ್ಕೆ ಎದ್ದು ಒಂದಟ್ಟಿಗೆ ಇವ್ರಿಗೆ ಏನಾರು ನಾಷ್ಟ ಇಷ್ಟ ಮಾಡಿಟ್ಟು ನಾಳೆ ಒಂದಿನ ಕಡಿಗೆ ಆಗಂಗೆ ಬೇಳೆ ಸಾರು ಪಲ್ಯ ಅವನ್ನೆಲ್ಲ ಮಾಡಿಟ್ಟು ಹೋದ್ವಿ ಅಂದ್ರೆ ನಾಳೆ ಒಂದಿನ ಚಿಂತಿರಂಗಿಲ್ಲ ಇವ್ರಿಗೆ ಊಟಕ್ಕೆ. ಹಂಗೆ ನಾಡ್ದಿಗೂ ಬೇಳೆ ಸಾರು ನಡಿತೈತಿ ಇವರಿಗೆ. ಯವ್ವ ತಾಯಿ ಜಗದಂಬೆ, ಯಾಕ್ಲಿ ಏನಾತು?
ಯವ್ವ ತಾಯಿ, ನಾಳೆ ಎದ್ದು ಚಂದನ ತಂಗ ರೆಡಿ ಆದಿ ನನ್ನ ಕೈಯಾಗ ಉಳ್ಕೊತಿದ್ದಿ. ಇಲ್ಲ ಅಂದ್ರೆ ನೋಡು ಮತ್ತೆ ನಿನ್ನ ಮನೆ ಕೆಲಸ ಅದು ಹಂಗೆ ಇದ್ದಿದ್ದ. ಅದನ್ನೇನು ನೀ ಹೇಳಿಯಲ್ಲ, ಸರಿ ತಗೋ ಅದನ್ನೆಲ್ಲ ಮುಗ್ಸನಂತ ಹಂಗಂತಂದು ಬರೀ ಇಡೀ ದಿನ ಬೆಳಗ್ಗೆ ಹೋಗೋವರೆಗೂ ಬರೀ ಕೆಲಸದಾಗ ಮುಳುಗಿದ್ದಿ. ಕುತ್ತಿಗೆ ಹೆಚ್ಚಿಗೆ ಬಿಡ್ತೀನಿ ನಿನ್ನ. ಎದ್ದು ಲಗು ಲಗುನ ಅಡಿಗೆ ಎಲ್ಲ ಮಾಡಿಟ್ಟು ಚಂದನ ತಂಗ ರೆಡಿ ಆಗ್ಬೇಕು. ನಾಳೆ ನಿಂಗೆ ತಲೆಗಿಲಿ ಎಲ್ಲ ನಾನು ಬಾಚ್ತೀನಿ. ಚಂದನ ತಂಗ ರೆಡಿ ಆಗಿ ಹೋಗೋಣಂತ ಏನ? ಹ್ಞೂ ಆಯ್ತು ತಗೋರಿಯವ್ವ, ನೀನೇನು ಹೊಡ್ಯಾಕ ಬಂದಂಗೆ ಮಾಡ್ತಿಲ್ಲ. ಮತ್ತು ಎಂಥ ಚಂದ ಟ್ರಿಪ್ಪಿಗೆ ಹೊಂಟೀವಿ, ಚಂದನ ತಂಗ ರೆಡಿ ಆಗೋದು, ಅದ್ರ ಕಡೆ ಲಕ್ಷ್ಯ ಇರಬಿಟ್ಟು ಬರೀ ಅಡಿಗೆ ಮನೆದು ಅವ್ರಿಗೆ ಅದು ಮಾಡಿಡೋದು ಇದು ಮಾಡಿಡೋದು ಬರೀ ಇದಾತು. ನೀನು ನಡಿ ಲಗು ಲಗುನ ಏನೇನು ಕೆಲಸ ಅದಾವೆಲ್ಲ ಮುಗಿಸ್ಕೊನ. ಅವ ಶಂಕರ ಬಂದ ಅಂದ್ರೆ ನನ್ನ ತಮ್ಮ ಬ್ಯಾಗ್ ಇಸ್ಕೋತೀನಂತನ. ನಡಿ. ಸರಿ ಆಯ್ತು ಬಾ, ಇಷ್ಟೊತ್ತಿಗೆ ರೊಟ್ಟಿ ಮಾಡೋದು ಮುಗೀತಿತ್ತು ನಂದು. ಬಾ ಬಾ ಲಗುನ. ಈಕಿಗೆ ಟ್ರಿಪ್ ಹೊಂಟೀವಿ, ಅದಕ್ಕೆ ಏನೇನು ತಯಾರಿ ಬೇಕಾದ್ರೆ ಮಾಡ್ಕೊಳ್ಳೋ ಕಡೆ ಲಕ್ಷಣೇ ಇಲ್ಲ. ಟ್ರಿಪ್ಪಿಗೆ ಹೊಂಟೀವಿ, ಮನ್ಯಾಗ ಎಲ್ಲರೂ ಉಪವಾಸ ಇರ್ತಾರೆ ಏನೋ ಅಂತಂದು ಬರೀ ಅಡುಗೆ ಕಡೆನ ಚಿಂತಿಕೆಗೆ. ಇಷ್ಟೆಲ್ಲ ಕೆಲಸ ಮಾಡ್ತಾಳೆ, ಇಷ್ಟೆಲ್ಲ ಚಂದನ ತಂಗ ಅಡುಗೆ ಮಾಡಾಕೆ ಎಲ್ಲರ ಬಗ್ಗೆನೂ ಕಾಳಜಿ ತಗೋತಾಳೆ. ಅಂದರೂ ನಮ್ಮ ಅತ್ತಿ ಕತ್ತಿಗೆ ಒಂಚೂರರ ನನ್ನ ಬಗ್ಗೆ ಬೇಡ, ನಮ್ಮ ಲಲಿತವನ ಬಗ್ಗೆನಾರ ಕಾಳಜಿ.